4 ಸ್ತಬ್ಧ ಚಿತ್ರ ಕಳಿಸಿದ್ರು, ಮಾನದಂಡಗಳು ಸರಿ ಇಲ್ಲ ಅನ್ನೋ ಕಾರಣಕ್ಕೆ ರಿಜೆಕ್ಟ್ ಮಾಡಿದ್ರು. ಬಹುಶಃ ಅವರಿಗೆ ನಾವು ಮೋದಿ ಅವ್ರಿಗೆ ಖುಷಿ ಆಗುವಂತ ರೀತಿಯಲ್ಲಿ ಕಳಿಸ್ಕೊಟ್ರೆ ಒಪ್ಕೋಬಹುದು. ಈ ರೀತಿಯಾಗಿ ಎಲ್ಲಾ ತರಹೂ ತಾರತಮ್ಯ ನಮಗೆ ಕೇಂದ್ರ ಸರ್ಕಾರದಿಂದ. ಕೇಂದ್ರ ಸರ್ಕಾರ ಇವತ್ತು ರಾಜ್ಯಕ್ಕೆ ಎಷ್ಟು ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ, ನಮಗೆ ನಮ್ಮ ರಾಜ್ಯದ ಇವತ್ತು ಕೊಡುಗೆ ದೇಶದ ಸಂಪತ್ತಲ್ಲಿ ಎಷ್ಟಿದೆ, ನಮಗೆ ಎಷ್ಟು ಸಿಗ್ತಾ ಇದೆ, ಇದು ಅದೇ ದೊಡ್ಡ ಪ್ರಶ್ನೆ ಆಗ್ತಾ ಇರೋದಂತೂ. ಮತ್ತು ಮುಖ್ಯವಾಗಿ ನೋಡಿ, ಹಿಂದೆ ಸಿಎಂ ಅವರು ಅನೇಕ ಬಾರಿ ಹೇಳಿದ್ದಾರೆ, ಫೈನಾನ್ಸ್ ಕಮಿಷನ್ ಅವ್ರಿಗೆ ಹೌದಪ್ಪ ರಾಜ್ಯಕ್ಕೆ ಅನ್ಯಾಯ ಆಗಿದೆ ನಮ್ಮಿಂದ ಅಂತ ಹೇಳಿ ಅವರು ಅದಕ್ಕೆ ಕಾಂಪನ್ಸೇಷನ್ ಕೊಟ್ಟರು ಕೂಡ, ಫೈನಾನ್ಸ್ ಕಮಿಷನ್ ರೆಕಮೆಂಡ್ ಮಾಡಿದ್ರು ಕೂಡ ಅದನ್ನು ಕೂಡ ನಮಗೆ ಕೇಂದ್ರ ಸರ್ಕಾರ ಕೊಡಲಿಲ್ಲ. ಅಧಿಕೃತವಾಗಿ 15ನೇ ಹಣಕಾಸು ಆಯೋಗ ಏನ್ ಶಿಫಾರಸ್ ಮಾಡಿತ್ತು, ಹೌದಪ್ಪ ಇವ್ರಿಗೆ ಈ 15 ಹಣಕಾಸಿನ ಆಯೋಗದಿಂದ ಇವ್ರಿಗೆ ಅನ್ಯಾಯ ಆಗಿದೆ, ಬಹಳಷ್ಟು ಹಣ ಇವತ್ತಿನ ದಿವಸ ಕಮ್ಮಿ ಆಯ್ತು ಅವ್ರಿಗೆ ಟ್ಯಾಕ್ಸ್ ರೆವಲ್ಯೂಷನ್ ಅಲ್ಲಿ ಅಂತ ಹೇಳಿದ್ಮೇಲೆ ಆ ಕಾಂಪನ್ಸೇಷನ್ 5,300-200 ಕೋಟಿ ಇತ್ತು. ಅದನ್ನು ಕೂಡ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು, ಇಲ್ಲಿಯ ರಾಜ್ಯಸಭಾ ಮೆಂಬರ್, ಅದನ್ನು ಕೊಡ್ಲಿಲ್ಲ. ಎಲ್ಲಾ ತರ ನಮ್ಗೆ ಅನ್ಯಾಯ ಮಾಡಿದ್ದಾರೆ. ಸೊ ಇದನ್ನ ಹೇಳೋರು ಕೇಳೋರು ಡೆಲ್ಲಿಯಲ್ಲಿ ಯಾರೂ ಇಲ್ಲ. ಕೇಂದ್ರದ ಸಚಿವರಂತೂ ಒಬ್ರು ಮಾತಾಡಂಗಿಲ್ಲ ಅಲ್ಲಿ, ಯಾಕಂದ್ರೆ ಮೋದಿ ಅವ್ರ ಮುಂದೆ ಯಾರು ಇವ್ರಿಗೆ ಮಾತಾಡೋಕೆ ಧೈರ್ಯನೇ ಇಲ್ಲ. ಸೊ ಈ ತರ ಅನ್ಯಾಯ ಆಗೋ ಸಂದರ್ಭದಲ್ಲಿ ನಾವು ಹೇಗೆ ಒಂದು ಸ್ತಬ್ಧ ಚಿತ್ರವನ್ನು ಕೂಡ ಮಾಡೋದಕ್ಕೆ ಬಿಡಲ್ಲ ಅಂತ ಅದೇ ಒಂದು ಚಿಕ್ಕ ಕೆಲಸ ಆಯ್ತು. ದೊಡ್ಡದಲ್ಲೇ ನಮ್ಗೆ ಅನ್ಯಾಯ ಆಗೋಗಿದೆ ಈಗ. ಸೊ ಈ ಸಣ್ಣದಲ್ಲೂ ಕೂಡ ಅನ್ಯಾಯ